ಹೆಲೋ ಗಾಯ್ಸ್, ನಾನು ಇವತ್ತಿನ ಹೊಸ ವಿಡಿಯೋ ಏನು ಅಂತಂದರೆ ಅದು ವಾಟರ್ ಮೆಲನ್ ಸೀರೀಸು. ಸೊ ಜ್ಯೂಸಿಯಾಗಿ ರೆಡ್ ಆಗಿ ಸ್ವೀಟ್ ಆಗಿರುವಂತಹ ವಾಟರ್ ಮೆಲನ್ ತಿನ್ನೋಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಈ ಶಕೆಲಂತೂ ವಾಟರ್ ಮೆಲನ್ ತಿನ್ನೋದಂತೂ ಅಮೃತ ಸಿಕ್ಕಂಗೇನೆ ಗೈಸ್. ಡಾಕ್ಟರ್ ಕೂಡ ರೆಕಮೆಂಡ್ ಮಾಡ್ತಾರೆ ಈ ಬೇಸಿಗೆಗಾಲದಲ್ಲಿ, ಅಂದರೆ ತುಂಬ ತಾಪಮಾನ ಹೆಚ್ಚಾಗಿದೆ, ಸೊ ನಿಮ್ಮ ಬಾಡಿನ ಹೈಡ್ರೇಟ್ ಮಾಡಿ ಇಟ್ಕೊಳ್ಳಿ, ಅಂದರೆ ಜಾಸ್ತಿ ನೀರನ್ನು ಕುಡೀರಿ, ಈ ಥರ ವಾಟರ್ ಮೆಲನ್ನ ತಿನ್ನಿ ಅಂತ ಹೇಳ್ತಾರೆ ಅಲ್ವಾ. ವಾಟರ್ ಮೆಲನ್ನಲ್ಲಿ ಏನು ಗೊತ್ತಾ, 90% ವಾಟರ್ ಕಂಟೆಂಟೇ ಇರುತ್ತಂತೆ. ಮಾರ್ಕೆಟ್ಗೆ ನಾವು ಏನೋ ಒಂದು ತೊಗೊಳೋಕೆ ಅಂತ ಹೋಗಿರ್ತೀವಿ, ರೋಡ್ ಸೈಡ್ ಅಂತೂ ಎಷ್ಟು ಕಡೆ ಈ ಕಲ್ಲಂಗಡಿ ಹಣ್ಣನ್ನು ಮಾರ್ತಾ ಇರ್ತಾರೆ. ಇವಾಗಂತೂ ತುಂಬ ಫೇಮಸ್ ಆಗಿಬಿಟ್ಟಿರುತ್ತೆ, ವಾಟರ್ ಮೆಲನ್ದೇ ಸೀಸನ್ ಅಲ್ವಾ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಬರ್ತಿರುವಂತಹ ಒಂದು ಹಣ್ಣನ್ನು ಆರಿಸ್ಕೊಬಂದು ತಿಂದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೊ ಇವಾಗ ಕಲ್ಲಂಗಡಿ ಹಣ್ಣಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ ಅನ್ನೋದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜು ಏನು ಅಂತಂದರೆ ಮ್ಯಾಗ್ನೀಷಿಯಮ್ಮು, ಫೈಬರು ಮತ್ತು ಐರನ್ ಕಂಟೆಂಟ್ಸ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ಈ ಕಲ್ಲಂಗಡಿ ಹಣ್ಣು ಏನು ಗೊತ್ತಾ, ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಕಲ್ಲಂಗಡಿ ಹಣ್ಣು ತಿನ್ನೋಕೆ ಎಷ್ಟೊಂದು ಮೆಥಡ್ಸ್ ಇದ್ದಾವೆ ನೋಡಿ ಗೈಸ್. ಈ ಕಲ್ಲಂಗಡಿ ಹಣ್ಣನ್ನು ಪೀಸ್ ಮಾಡಿಕೊಂಡು ಹಂಗೇನು ತಿನ್ಬೋದು. ಅದ್ರ ಜೊತೆಗೆ ಈ ಪೀಸ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅದ್ರ ಜೊತೆಗೆ ಕೆಲವೊಬ್ಬರೇನು ಇದನ್ನು ಪೀಸ್ ಮಾಡಿಕೊಂಡು ಅದ್ರ ಮೇಲೆ ಉಪ್ಪು ಖಾರದ ಪುಡಿನ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು, ಸಿ ಯು ಅಗೇನ್.